ಇವತ್ತು ಬೆಳಗ್ಗೆ ರೀ 5:20ಕ್ಕೆ ಎದ್ರಿ. ಅಷ್ಟು ಎಲ್ಲ ಹೊರಗಿನ ಕಸ ಹುಡುಗಿರಿ, ಅಲ್ಲೆಲ್ಲ ಹೊರ್ಸ್ಲಾ ತೊಳೆದ್ರಿ, ನೀಟಾಗಿ ಸಣ್ಣದ ರಂಗೋಲಿ ಹಾಕಿ ಒಳಗೆ ಬಂದ್ರಿ. ಪಟ ಪಟ ಕಸ ಹೊಡ್ಕೊಂಡು ಮನೆ ಒರೆಸ್ಕೊಂಡ್ರಿ. ಮತ್ತು ಇವತ್ತು ಆಷಾಢ 3ನೇ ಶುಕ್ರವಾರ ಅಲ್ಲ ರೀ, ಎಲ್ಲ ಜಲ್ದಿ ಜಲ್ದಿ ಪೂಜೆ ಆಗ್ಬೇಕ್ರಿ. ನಮ್ಮ ಮನೆಯವ್ರು ಹೋಗೋಕ್ಕಿಂತ ಮುಂಚೆನೇ ಪೂಜೆ ಆಗ್ಬೇಕ್ರಿ. ಅದ್ರ ಸಂಬಂಧ ಜಲ್ದಿನ ಎಲ್ಲ ಮಾಡ್ಕೊಂಡು ಈ ಕಡೆ ಒಂದು ರೌಂಡ್ ವಾಕಿಂಗ್ ಹೋಗಿ ಬರ್ಬೇಕಂತಂದು ವಾಕಿಂಗ್ ಹೊಂಟಿದ್ದೀನಿ ನೋಡ್ರಿ. ವಾಕಿಂಗ್ ಹೋಗಿ ಬಂದ ಕೂಡಲೇ ಸ್ನಾನ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ರೀ. ಪೂಜೆ ಅದು ಆದ ಕೂಡಲೇ ರೀ ಈ ಕಡೆ ಹನಿಗೆ ಅದು ಕುಂಕುಮ ಹಚ್ಕೊಂಡ್ರಿ. ಈ ಕಡೆ ನಮ್ಮ ಮನೆಯವ್ರು ಕಾಲು ನಮಸ್ಕಾರ ಮಾಡತ್ತಿದ್ದೀನಿ ರೀ. ನಾ ಎಲ್ಲ ದೇವ್ರನ್ನ ಅದು ನಮಸ್ಕಾರ ಮಾಡಿ ಆದ ಕೂಡಲೇ ರೀ ನಮ್ಮ ಮನೆಯವ್ರು ಕಾಲು ನಮಸ್ಕಾರ ಮಾಡಿ, ಅವರು ಎಷ್ಟು ಅರ್ಜೆಂಟ್ ಮಾಡತ್ತಿದ್ದರಿಪ್ಪ. ಅವ್ರು ಭಾಳ ಅರ್ಜೆಂಟ್ ಮಾಡ್ತಾರೆ. ಯಾಕಂದ್ರೆ ಅವ್ರು 6 ಗಂಟೆಗಂದ್ರೆ ಕಾಲ್ ಬಂದುಬಿಡುತ್ತೆ ರೀ ಮ್ಯಾಗಿಂದನ. ಅವ್ರು ಫೈನಾನ್ಸ್ದವ್ರು ಕೆಲಸ ಮಾಡೋ ಭಾಳ ಕಷ್ಟ ರೀಪ್ಪ. ಬೆಳಗ್ಗೆಯಿಂದ ಸಂಜೆ ತನಕ ದುಡಿತಾರೆ, ಒಂದು ಊಟ ಇರಲ್ಲ, ಒಂದು ಏನಿರಲ್ಲ. ಮತ್ತು ನೈಟ್ 11 ಗಂಟೆಗೆ ಬರ್ತಾರೆ ಅಂದ್ರೂ ಅಷ್ಟು ತ್ರಾಸ ಇರುತ್ತೆ ರೀ. ಎಲ್ಲರಿಗೂ ಹಾಯ್ ಹಲೋ, ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ನಾವು ಆರಾಮದಿ ನೋಡ್ರಿ. ಇವತ್ತಿನ ಬ್ಲಾಗ್ನಾಗ ಏನೇನು ವಿಶೇಷ ಐತೆ ಅಂತಂದು ನೋಡೋಣ. ಇವತ್ತು ರೀ ಬೆಳಗ್ಗೆ 7 ಗಂಟೆಗೆ ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದೀನಿ ರೀ. ಮತ್ತೆಲ್ಲ ಸ್ನಾನ ಮುಗಿಸ್ಕೊಂಬಂದ್ರಿ. ಇವತ್ತು ರೀ ತಲೆ ಸ್ನಾನ ಮಾಡ್ಕೊಂಡೇನಿ ರೀ. ಏನಂದ್ರೆ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಕೊಂಡೇನಿ ನೋಡ್ರಿ. ಇದು ಭಾಳ ಚಲೋ ರೀ. ಕಣ್ಣು ಉರಿದು, ಕಾಲು ಉರಿದು, ಮತ್ತು ಕೈ ಉರಿದು ಇವೆಲ್ಲ ಆಗುತ್ತೆ ನೋಡ್ರಿ. ಯಾರು ಹೀಟ್ ಭಾಳ ಇರ್ತಾರೆ ನೋಡ್ರಿ, ವಾರದಾಗ ಒಂದು ಸತಿ ರೀ ಮಾಡ್ಕೊಂಡ್ರಿ. ಸ್ಕಿನ್ನೂ ಒಂದು ಸ್ವಲ್ಪ ಬ್ರೈಟ್ನೆಸ್ ಆಗುತ್ತೆ ರೀ. ಮತ್ತು ಸ್ಕಿನ್ ಮ್ಯಾಗ ಡಾರ್ಕ್ ಸರ್ಕಲ್ಸ್ ಇರುತ್ತೆ ನೋಡ್ರಿ. ನಾವು ಕೊಬ್ಬರಿ ಎಣ್ಣೆ ಅಷ್ಟೊಂದು ಒಳ್ಳೇದಂತಾರೆ ರೀ. ನಮ್ಮನ್ನು ಒಬ್ರೊಬ್ರು ಅಷ್ಟೊಂದು ಒಳ್ಳೇದಲ್ಲ ಕೊಬ್ಬರಿ ಎಣ್ಣೆ ಅಂತಂತಾರೆ. ಕೊಬ್ಬರಿ ಎಣ್ಣೆ ಭಾಳ ಒಳ್ಳೇದ್ರಿ. ಹಿಂದಿನ ಕಾಲನವ್ರು ಏನು ಮಾಡ್ತಿದ್ರಿ, ಕೊಬ್ಬರಿ ಎಣ್ಣೆ ಹಚ್ಚನ ಸ್ನಾನ ಮಾಡ್ಕೊಳ್ಳೋದು ಎಲ್ಲ ಮಾಡ್ತಿದ್ರು, ಭಾಳ ಒಳ್ಳೇದ್ರಿ. ಹಿಂದೇನು ಹಿಂಗೆಲ್ಲ ಕ್ರೀಮ್ ಅದು ಏನೇ ಯೂಸ್ ಮಾಡ್ಲಿಕ್ಕಿದ್ರಲ್ಲ ರೀ, ಇದು ಕೊಬ್ಬರಿ ಎಣ್ಣೆ ಹಚ್ಚನ ಸ್ನಾನ ಮಾಡ್ತಿದ್ರು ನೋಡ್ರಿ. ಭಾಳ ಒಳ್ಳೇದ್ರಿ. ಇದು ಭಾಳ ಚಲೋನೂ ಆಗುತ್ತೆ ರೀ. ಅಂದ್ರೆ ಡಾರ್ಕ್ ಸರ್ಕಲ್ಸ್ ಆಗೋದಿಲ್ಲ ರೀ. ಮತ್ತು ಸ್ಕಿನ್ ಒಂದು ಟೈಪ್ ಡಲ್ ಕಾಣಿಸೋದಿಲ್ಲ ರೀ. ಒಂಥರ ಬ್ರೈಟ್ನೆಸ್ ಬರುತ್ತೆ ರೀ. ಮತ್ತು ಹೇರ್ ಫಾಲೂ ಆಗೋದಿಲ್ಲ ರೀ. ನಮ್ಮ ಕೂದಲಿಗೆ ಹೇರ್ ಫಾಲೂ ಆಗೋದಿಲ್ಲ. ಮತ್ತು ಹೇರ್ ಉದ್ದೂ ಬರುತ್ತೆ ರೀ. ಎಲ್ಲರೂ ಒಂಥರ ಅದು ಲೋಷನ್ ಹಚ್ಚಿರ ಉದ್ದು ಬರುತ್ತೆ, ಇದು ಲೋಷನ್ ಇಲ್ಲ. ಕೊಬ್ಬರಿ ಎಣ್ಣೆ ಹೆಚ್ಚಿನ ನೀವು ಇದನ್ನ ಮಾಡಿರಿ, ಒಂದು ವಾರದಾಗ ಒಂದು ಸತಿ ಸ್ನಾನ ಮಾಡಿದ್ರೆ ಅಂದ್ರೆ ರೀ ಹೇರ್ ಫಾಲೂ ಆಗೋದಿಲ್ಲ. ಮತ್ತು ಹೇರೂ ಉದ್ದೂ ಬರುತ್ತೆ ರೀ. ಮತ್ತು ಸ್ಕಿನ್ನಿಗೆ ಅದು ಏನಂತಾರೆ ಆ ಕ್ರೀಮು ಈ ಕ್ರೀಮ್ ಯೂಸ್ ಮಾಡ್ತೀವಿ ನೋಡಿರಿ. ಇದೊಂದು ಸತಿ ನೀವು ಟ್ರೈ ಮಾಡಿ ನೋಡಿರಿ. ಏನು ಕ್ರೀಮೂ ಬೇಡ ರೀ. ಎಲ್ಲ ಡಾರ್ಕ್ ಸರ್ಕಲ್ಸ್ನು ಹೋಗಕ್ಕೆ ರೆಡಿ ಆಗುತ್ತೆ ರೀ. ಬಿಸಿನೀರು ಹಾಕ್ಕೊಂಡು ಜಾಗ ಮಾಡ್ಕೊಂಬಂದ್ರೆ ಅಂದ್ರೆ ಮಸ್ತಂಗಿ ನಮ್ಮ ಸ್ಕಿನ್ನೂ ಬ್ರೈಟ್ನೆಸ್ ಆಗುತ್ತೆ ರೀ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಬ್ಲಾಗ್ ಯಾರು ಫಸ್ಟ್ ಟೈಮ್ ನೋಡೋದಾದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನನಗೆ ಬ್ಲಾಗ್ ನೋಡ್ತೀರಿ, ಯಾರೂ ಲೈಕ್ ಮಾಡಂಗಿಲ್ಲ ರೀ. ಕಮೆಂಟ್ ಮಾಡಿ ಹೇಳ್ರಿ. ನೀವು ಏನಾದ್ರೂ ಒಂದು ಸ್ವಲ್ಪ ಮಿಸ್ಟೇಕ್ ಆದ್ರೂ ಕಮೆಂಟ್ ಮಾಡಿ ಹೇಳ್ರಿ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್. ನಮ್ಮ ಮನೆಯವ್ರು ಹೋದ ಕೂಡಲೇ ಒಂದು ಗ್ಲಾಸ್ ನೀರು ಮಾಡಿ ಕುಡಿದ್ರಿ. ಅವ್ರಿಗೂ ಒಂದು ಗ್ಲಾಸ್ ನೀರು ಮಾಡಿಕೊಟ್ಟು ಅವರೆಲ್ಲ ಹೋದ್ರಿ. ನಮಸ್ಕಾರ ಮಾಡಿ ದೇವ್ರಿಗೆ ರೀ. ಈಗ ಎಷ್ಟು ಜಲ್ದಿ 7 ಗಂಟೆ ಅನ್ಗುಟ್ಲೇನ ಡ್ಯೂಟಿಗೆ ಹೋಗ್ತಾರೆ. ಇಲ್ಲಿಕಂದ್ರೆ 6:15 ರೀ ಕಾಲ್ ಬಂದೇ ಬಿಡುತ್ತೆ ರೀ. 6 ಗಂಟೆಗಂದ್ರೆ ಕಾಲ್ ಬಂದೇ ಬಿಡುತ್ತೆ ರೀ. 6:15 ಅಂದ್ರೆ ನಿಮ್ಮ ಫೋಟೋ ಇರ್ಬೇಕಂತಾರೆ. ಇವತ್ತು ನಾನು ಒಂದು 5 ನಿಮಿಷ ಲೇಟಾಗಿ ಮಾಡಿಸ್ರಿ ಕಳ್ಸಿದ್ದೀನಿ ರೀ. ಅವ್ರಿಗೆ ಅದು ನೀರದು ಕೊಟ್ರಿ ಏನಂದು. ಮತ್ತು ನೈಟ್ ಮಕ್ಕೊಳ್ಳೋದು 11 ಗಂಟೆಗೆ ಮಕ್ಕೋತಾರೆ. 11 ಗಂಟೆಗೆ ಮಕ್ಕೊಂಡು 5:15 ಹೇಳ್ತಾರೆ. ಈ ಫೈನಾನ್ಸ್ದಾಗ ಕೆಲಸ ಮಾಡೋದು ಭಾಳ ಕಷ್ಟ ರೀಪ್ಪ. ನಾನು ಅಂತೀನಿ ಎಲ್ಲ ಒಂದು ಆಟೋ ಮತ್ತು ಏನರ ಒಂದು ಕ್ಯಾಬ್ಗೆ ಓಡಿಸಿರ ನೈಟು ಕಣ್ಣು ತುಂಬರ ನಿದ್ದೆ ಮಾಡಿ ಬೆಳಗ್ಗೆ ಹೊಟ್ಟೆ ತುಂಬರೆ ಊಟ ಇರುತ್ತೆ ರೀ. ಇದಕ್ಕಂದ್ರೂ ಹೊಟ್ಟೆ ತುಂಬ ಊಟ ಇರೋದಿಲ್ಲ, ನೈಟ್ ಪೂರ್ತಿ ನಿದ್ದೆ ಇರೋದಿಲ್ಲ. ಮತ್ತು ಬೆಳಗ್ಗೆ ಎದ್ದು ಮತ್ತೆ ಡ್ಯೂಟಿಗೆ ಹೋಗೋದು, ಮಧ್ಯಾಹ್ನ ಊಟ ಇರೋದಿಲ್ಲ. ಆ ಪರಿ ತ್ರಾಸಿರಗತ್ತೆ ರೀಪ್ಪ. ಇದು ಮಂತ್ ಎಂಡ್ ಬಂದರೆ ತೀರಾ ತ್ರಾಸಾಗತ್ತೆ ರೀ. ಎಲ್ಲರಿಗೂ ಹೇಳೋದಂದ್ರೆ ರೀ, ಇದು ಫೈನಾನ್ಸ್ ಕೆಲಸನ ಹಂಗೈತೆ ಏನೋ ರೀ. ನಾವು ಮುಂಚೆನೇ ನೋಡ್ಕೋತ ಬರಾಕತ್ತೇನೆ ರೀ. ನಮ್ಮ ಮನೆಯವ್ರು ಊಟ ಸಹ ಮಾಡೋದು ಬಿಡ್ತಾರೆ. ನಿನ್ನೆ ಅಂದ್ರೆ ಊಟನ ಮಾಡಿಲ್ಲ ರೀ ಅವರು. ನೈಟೂ ಊಟ ಮಾಡಿಲ್ಲ, ಬೆಳಗ್ಗೆನೂ ಊಟ ಮಾಡಿಲ್ಲ, ಏನೇನೂ ಇಲ್ಲ ರೀ. ನೈಟ್ ಬಂದು ಹಂಗೆ ನನಗೆ ಸುಸ್ತಾಗಕತ್ತೈತೆ ಅಂತ ಮಕ್ಕೊಂಬಿಟ್ರಿ. ಅವ್ರಿಗೆ ಮಕ್ಳ ಜೋಡಿನೂ ಟೈಮ್ ಪಾಸ್ ಮಾಡೋಕ್ಕೂ ಸಿಗಂಗಿಲ್ಲ ನೋಡಿರಿ. ಆ ಟೈಮ್ ಹಿಂಗೆ ಆಗ್ಬಿಡುತ್ತೆ ನೋಡಿರಿ. ಮತ್ತು ಈ ಕಡೆ ಎಲ್ಲ ಬಟ್ಟೆ ಅದು ವಾಷಿಂಗ್ ಮಿಷಿನ್ಗೆ ಹಾಕ್ರಿ. ಮತ್ತು ನಾಷ್ಟಾಕ್ಕೆ ಅಂತಂದ್ರಿ ಇದನ್ನು ಮಾಡಿದ್ದೀನಿ ನೋಡಿರಿ. ಮಕ್ಕಳು ಟಿಫಿನ್ ಡಬ್ಬಿಗೆ ಮನೆ ಒಳಗೆ ಎಲ್ಲರಿಗೆ ನಾಷ್ಟಾಕ್ಕೆ ಅಂತಂದ್ರಿ ಮತ್ತು ರವೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ ನೋಡಿರಿ.
ಇವತ್ತು ನಾಷ್ಟ ಮಾಡೋಣ ಬರ್ರಿ. ರವೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ರೀ. ಈ ರೆಸಿಪಿ ಏನಾದರೂ ಬೇಕಾದ್ರೆ ರೀ ನಾನು ಹೋಗಿ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡೇನಿ ರೀ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊರಿ. ಇದು ದೋಸೆ ಮಾಡೋದು ಭಾಳ ಈಸಿ ಐತ್ರಿ. ನೀವು ಟ್ರೈ ಮಾಡಿರಿ ನಿಮ್ಮ ಮನೆ ಒಳಗನ. ಎಲ್ಲರೂ ನಾಷ್ಟ ಮಾಡೋಣ ಬರ್ರಿ. ಬೆಳಗ್ಗೆ ಮಕ್ಕಳು ಟಿಫಿನಿಗೆ ಅಂದ್ರೆ ಮೆತ್ತಗೆ ಚಲೋ ಇರುತ್ತೆ ರೀ. ಸೇಮ್ ನಾವು ಹೋಳ್ಗೆ ಮಾಡಿರ್ತೀವಿ ನೋಡ್ರಿ, ಆ ಟೈಪ್ ಇರುತ್ತೆ ರೀ. ಇದು ಮಸ್ತಂಗೆ ಆಗಿರ್ತೈತೆ ರೀ. ಇದು ಸೇಮ್ ನಮ್ಮ ಅಕ್ಕಿ ದೋಸೆಕ್ಕಿಂತನೂ ರವೆ ದೋಸೆ ಮೆತ್ತಗಿರುತ್ತೆ ರೀ. ಎಲ್ಲರೂ ಟ್ರೈ ಮಾಡಿರಿ. ನನ್ನ ಸಣ್ಣ ಮಗನ ಬರ್ತಡೇ ರೀ ಬುಧವಾರ ದಿನ ಗುರು ಪೂರ್ಣಿಮಾ ದಿನನ ಬಂದಿತ್ತು ರೀ. ಜುಲೈ 29ಕ್ಕೆ ಅಂದ್ರೆ ಹುಟ್ಟಿದ್ರಿ. ನೀವೆಲ್ಲ ಹೋದ ಬ್ಲಾಗ್ನ ನೋಡಿದ್ದೀರಿ. ಅವಂಗೇನೋ ಈ ವರ್ಷ ಮಾಡಬಾರ್ದಂತಂದು ನಾವು ಗಂಡ ಹೆಂಡತಿ ಪ್ಲ್ಯಾನ್ ಹಾಕೊಂಡು ಕೂತಿದ್ದೀವಿ ರೀ. ನನ್ನ ಇಬ್ಬರು ಮಕ್ಳದ್ದು ಬರ್ತಡೇ ಮಾಡಬಾರ್ದಂತಂದ್ರಿ. ಅವ್ರು ನಮ್ಮ ಮನೆಯವ್ರ ಅಪ್ಪಾಜಿ ಡೆತ್ ಆಗೋ ಸಂಬಂಧನ ಇವ್ ಮಕ್ಳಿಗೆ ಕೇಳ್ಬೇಕಲ್ಲ ರೀ. ಅವ್ರ ಬರ್ತಡೇ ಬರೋಣ ಅವ್ರಿಗೇನೋ ಖುಷಿ ರೀ. ಅವ್ರಿಗೆ ಏನರ ಒಂದು ಸ್ವಲ್ಪ ಕೇಕು ಕಟ್ ಮಾಡಿಸ್ಲಿಕ್ಕಂದ್ರೆ ಹೊರಗೆ ಹೋಗಿ ಏನು ತಿನ್ನಿಸ್ಕೊಂಬರ್ಲಿಕ್ಕಂದ್ರೆ ಒಂದು ಸ್ವಲ್ಪ ಡಲ್ ಆಗಿಬಿಡುತ್ತೆ ರೀ. ಮಕ್ಳಿಗಿಂತ ಏನು ಮುಖ್ಯ ರೀಪ್ಪ ಅವಕ್ಕಂದು ಹಾಗಾಗಿ ಕರ್ಕೊಂಡೋಗಿ ಒಂದು ಸ್ವಲ್ಪ ಏನರ ತಿನ್ನಿಸ್ಕೊಂತ ಬಂದೀವಿ ರೀ. ಇದ್ರೊಳಗೆ ಬಾಗಲಕೋಟೆ ಪಂಜುರಿಗೆ ಕರ್ಕೊಂಡೋಗಿ ತಿನ್ನಿಸ್ಕೊಂಡು ಕರ್ಕೊಂಡ್ಬಂದೀವಿ.